ಅತ್ತೆ ನಮಸ್ತೆ. ನಮಸ್ತೆ. ಅಮ್ಮಾಚಿ ಕಿಚನ್ಗೆ ತುಂಬಾ ದಿನ ಆದ್ಮೇಲೆ ಬಂದಿದೀವಿ ವಾಪಸ್ಸು. ಏನ್ ಸಂತೋಷ, ಏನ್ ಸಂತೋಷ. ಎಲ್ಲಾರನ್ನೂ ಒಟ್ಟಿಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಆಮೇಲೆ ನಮ್ ಸಿಸ್ಟರ್ ಬಂದಿದ್ದಾರೆ US ಇಂದ. ಅತ್ತೆ ಸೊಸೆ ಇಬ್ರು ಕೂತಿದ್ದಾರೆ. ಸೊಸೆ ಮಗಳು. ಹಾಯ್ ಹಾಯ್. ಓಕೆ, ಮೊಮ್ಮಗಳು US ಇಂದ ಬಂದಿದ್ದಾರೆ ಎಲ್ಲರೂ. ಓಕೆ, ಇದೇ ಖುಷಿಗೆ ಇವತ್ತು ನಮ್ಮ ಮನೇಲಿ ಏನ್ ಮಾಡ್ತಾ ಇದೀವಿ ಅತ್ತೆ ಮನೇಲಿ? ಪತ್ರೊಡೆ. ಆಹಾ, ಪತ್ರೊಡೆ. ಓಕೆ, ಪತ್ರೊಡೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ, ಹೇಗಿರುತ್ತೆ ಏನು ಅಂತ? ಪತ್ರೊಡೆ ತುಂಬಾ ಚೆನ್ನಾಗಿರುತ್ತೆ. ಅದು ಮಂಗಳೂರು ಉಡುಪಿ ಕಡೆ ಓಕೆ ಮಾಡೋದು. ನಾನು ಸ್ವಲ್ಪ ನೋಡಿ ಕಲ್ತ್ಕೊಂಡಿದ್ದೆ. ಅದು ಅಲ್ದಿರ ನಮ್ಮ ತೋಟದಲ್ಲಿ ಎಲೆ ಇದೆ, ಕಸುವಿನ ಎಲೆ. ಓಹೋ, ಅಂದ್ರೆ ತೋಟದಲ್ಲೇ ಬೆಳೆದಿರೋ ಅಂತ ತೋಟದಲ್ಲೇ ಐತೆ, ಬೇರೆ ಎಲ್ಲೂ ಹೋಗೋಷ್ಟೇ ಇಲ್ಲ. ಓಕೆ, ವೆರಿ ನೈಸ್. ಹಂಗೆ ತೋಟದಲ್ಲಿ ಬೆಳೆದಿರೋ ಎಲೆಯಿಂದಾನೇ ನಾವು ಪತ್ರೊಡೆ ಮಾಡ್ತಾ ನಮ್ಮ ಇದೀವಿ. ತೋಟದ ಎಲೆನೇ ನಾನು ಮಾಡ್ತಾ ಇದ್ದೀನಿ, ಬೇರೆ ಕಡೆ ಹೋಗೋಷ್ಟೇ ಇಲ್ಲ. ವೆರಿ ನೈಸ್, ವೆರಿ ನೈಸ್. ಪತ್ರೊಡೆ ಸಿಕ್ಬೇಕಾದ್ರೆ ಎಲ್ಲೆಲ್ಲ ಹುಡುಕ್ಬೇಕು, ಮಾರ್ಕೆಟ್ ಎಲ್ಲ ಹೋಗ್ಬೇಕು. ಓಕೆ, ಏನಿಲ್ಲ, ತೋಟದಲ್ಲಿ ಕುಯ್ಕೊಂಡು ಬರೋದು ಮಾಡೋದು. ಓಕೆ, ಒಂದು ಅದ್ಭುತವಾದ ಪತ್ರೊಡೆ ಮಾಡೋದಕ್ಕೆ ಇವತ್ತು ಅಮ್ಮ ಚಿಕ್ಕಿ ಎಲ್ಲರೂ ಸಿದ್ಧವಾಗಿದ್ದೀವಿ. ಓಕೆ, ಜೊತೆಗೆ ನಮ್ಮ ಸಿಸ್ಟರ್ ಆದ ಓಕೆ ಸಿಸ್ಟರ್ ಕೂಡ ಜಾಯ್ನ್ ಆಗ್ತಿದ್ದಾರೆ ಇದರಲ್ಲಿ. ಇಂದುಮತಿ. ಓಕೆ, ಅವ್ರ ಮಗಳಾದ ಕೃತಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಇವತ್ತು ಅದ್ಭುತವಾದ ಪತ್ರೊಡೆ ನೋಡಕ್ಕೆ. ನಮ್ಮ ಅತ್ತೆ ಮಾಡ್ತಾರೆ, ಮಾಡ್ತಾರೆ. ವೆರಿ ನೈಸ್, ವೆರಿ ನೈಸ್. ಅದು ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಹಂಗಾದ್ರೆ? ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಹೋಗೋಣ ತೋಟಕ್ಕೆ. ಹೋಗೋಣ. ಓಕೆ, ನಮ್ಮ ಅತ್ತೆ ತೋಟ ಶುರುವಾಗಿದೆ ನೋಡಿ. ಓಕೆ, ಸೂಪರ್ ಆಗಿರೋ ತೋಟ, ಮನೆಯಲ್ಲೇ ಅಂಗಳದಲ್ಲೇ ಇರೋಂಥ ಒಂದು ಅದ್ಭುತವಾದ ತೋಟ. ಇಲ್ಲಿ ನೋಡ್ಬೋದು, ಬಟರ್ ಫ್ರೂಟ್ ಒಂದು ದೊಡ್ಡ ಮರ ಇದೆ, ಬೇಜಾನ್ ಬಟರ್ ಫ್ರೂಟ್ ಬಿಟ್ಟಿದೆ. ಬಟರ್ ಫ್ರೂಟ್ ತೋರಿಸ್ತೀನಿ. ತೋರ್ಸತ್ತೆ ಬಟರ್ ಫ್ರೂಟ್ ತೋರ್ಸು. ಹೌದು. ಓಕೆ, ನೋಡ್ಬೋದು ಬಟರ್ ಫ್ರೂಟ್ ಅಂತ ಅನ್ಸೋದು. ಬಟರ್ ಫ್ರೂಟ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬಟರ್ ಫ್ರೂಟ್. ಇನ್ನೇನು ಹಣ್ಣಾಗೋ ಟೈಮ್ ಬಂದಿದೆ. ಇದೆಲ್ಲ ಸುಮಾರು ಒಂದು 500ರಿಂದ ಹೆಚ್ಚು ಕಾಯಿ ಬಿಡುತ್ತಲ್ಲ ಅತ್ತೆ? 500 ಮೇಲೆ. ಸೂಪರ್. ನಡಿಯತ್ತೆ, ತೋರ್ಸತ್ತೆ. ಇಲ್ಲಿ ಪತ್ರೊಡೆಗೆ ಮಾಡ್ಬೇಕು ಅಲ್ಲೇ ಎಲ್ಲಿದೆ? ಇದೆಲ್ಲ ಪತ್ರೊಡೆ ಎಲೆ. ಇದೆಲ್ಲ ಪತ್ರೊಡೆ ಎಲೆಗಳೆಲ್ಲ? ಇದೆಲ್ಲ ಎಲೆ ಪತ್ರೊಡೆ ಎಲೆ. ಓಕೆ, ಎಲ್ಲ ವೆರಿ ನೈಸ್. ಅತ್ತೆ ಅದನ್ನ ಹಿಂಗೆ ಕುಯ್ಕೋಬೇಕು ಹಿಂಗೆ. ಓಕೆ, ಚಿಕ್ಕ ಎಲೆಗಳು ತಗೋಬೇಕಾ? ಎಳೆ ಆಗಿರೋಂಥ ಎಲೆ ಚೆನ್ನಾಗಿರುತ್ತೆ. ಬಲ್ತಿರೋದು ಒಂಥರ ಇರುತ್ತೆ, ಚಿಕ್ಕದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಚಿಕ್ಕದಾದ್ರೆ ಇದು ಈ ಗಿಡ ಮೇ ಫ್ಲವರ್. ಮೇ ತಿಂಗಳಲ್ಲಿ ಬಿಡುವಂತ ಹೂವಿನ. ಮೇ ತಿಂಗಳಲ್ಲಿ ಮಾತ್ರ ಬಿಡುತ್ತೆ ಈ ಗಿಡ. ಓಕೆ, ಸೂಪರ್ ಅತ್ತೆ. ಓಕೆ, ಇದು ಮೇ ಫ್ಲವರ್ ಗಿಡ. ಇದು ಗೌರಿ ಜಡೆ ಅಂತ. ಗೌರಿ ಜಡೆ. ಓಕೆ, ಯಾವ ತರ ಇರುತ್ತೆ ಎಲೆಗಳೆಲ್ಲ? ಗೌರಿ ಜಡೆ. ಅದು ಅಲ್ಲೈತೆ ಹೂವು, ತೋರಿಸ್ತೀನಿ. ಭದ್ರನ್ ಗೌರಿ ಜಡೆ ಹೂವ. ಇದು ಟೆಂಪಲ್ ಟ್ರೀ. ಎಷ್ಟಿದೆ ಅತ್ತೆ ಮನೇಲಿ? ನಿರ್ಮಲ, ಸೀಬೆಕಾಯಿ ಮರ ಇದೆ, ಪಪ್ಪಾಯ ಇದೆ. ಪಪ್ಪಾಯ ಇಲ್ಲಿದೆ. ವೀಳ್ಯದೆಲೆ ಕೂಡ ಬಿಟ್ಟಿದೆ ನಮ್ಮ ಅತ್ತೆ ಮನೆಯಲ್ಲಿ. ವೀಳ್ಯದೆಲೆ ಬೆಳೆದಿದೆ. ಸೊ ವೀಳ್ಯದೆಲೆ ಒಂದು ದೊಡ್ಡ ಅಂಗಳದಲ್ಲಿ ಒಂದು ಫುಲ್ ಸೂಪರ್ ಆಗಿರೋವಂಥ ಗಾರ್ಡನ್, ಅಂದರೆ ಅವ್ರದ್ದೇ ಆದ ಒಂದು ತೋಟ. ಸಣ್ಣದೊಂದು ತೋಟದಲ್ಲಿ ಹೂವಿನ ಗಿಡದಿಂದ ಹಿಡಿದು ಬಟರ್ ಫ್ರೂಟ್, ಎಸ್ಪೆಷಲಿ ಬಟರ್ ಫ್ರೂಟು, ಮ್ಯಾಂಗೋ ಇದೆ, ಒಂದು ಪಪ್ಪಾಯ ಇದೆ, ಎಲ್ಲ ಥರದ ಗಿಡನೂ ಇದೆ. ಅವ್ರ ಮನೆಯಲ್ಲಿ ಬೆಳೆದಿರುವಂಥ ಎಲೆಯಲ್ಲಿ ಮಾಡ್ತಾ ಇರೋವಂಥ ಪತ್ರೊಡೆ. ತೆಗೆದ್ರೆ ದಂಟು ಎಲೆ ಮಡ್ಚಕ್ಕೆ ಚೆನ್ನಾಗಿರುತ್ತೆ. ಈ ಥರ ದಿಂಡು ಕುಯ್ದು ತೆಗೆದಾಕೋದು. ಬರುತ್ತೆ, ಎಳೆದಿರೋದಕ್ಕೆ ಜಾಸ್ತಿ ಈ ಥರ ಬರುತ್ತೆ.
ಇಟ್ಲ ಹುಣಸೆ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ರೆ ಅದರಲ್ಲಿ ಏನೋ ಅಲ್ಲ ಗಲೀಜಲ್ಲ, ಅದೊಂಥರ ಕೈಯಲ್ಲೇ ಮುಟ್ಟಿದ್ರೆ ನವೆ ಆಗುತ್ತಲ್ಲ, ಅದೇನು ಇರಲ್ಲ ಹುಣಸೆ ಹಣ್ಣು. ಪತ್ರೊಡೆ ಎಲ್ಲ ಎಲೆ ಸ್ವಲ್ಪ ಇದಾಗಿರುತ್ತೆ, ಅದಕ್ಕೆ ಇದು ಹುಣಸೆ ನವೆ ಒಂಥರ ಏನೋ ಹೇಳ್ತಾರಲ್ಲ ಅದಕ್ಕೆ ನವೆ ಆಗುತ್ತೆ, ಏನೋ ಕೈ ಈಚಿಂಗ್ ಆಗುತ್ತೆ, ಈಚಿಂಗ್. ಹಾಂ, ಅದಕ್ಕೆ ಇದರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ 1/4 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಮಾಡಿಕೊಂಡ್ರೆ ಹೋಗ್ಬಿಡುತ್ತೆ, ಯಾರಿಗೂ ಆಗೇನೂ ಆಗಲ್ಲ. 1 ಕಪ್ ಅಕ್ಕಿ ನೆನೆಸ್ಕೊ, 1 ಕಪ್ ಅಕ್ಕಿ ನೆನೆಸ್ಕೋಬೇಕು. ಹಾಂ, ನೆನೆಸ್ಬೇಕು. 2-3 ಅವರ್ ನೆನೆದ್ರೆ ಸಾಕು. ಕೊಬ್ಬರಿ 1 ಬಟ್ಲು, ಒಣಗಿ ಹಸೇದು. ಇಲ್ಲ ಹಸೇದೆ ಹಾಕೋದು. ಆಮೇಲೆ ಧನಿಯಾ 3 ಸ್ಪೂನು. ಅಯ್ಯೋ, ಉದ್ದಿನಬೇಳೆ ಉದ್ದಿನಬೇಳೆ 3 ಸ್ಪೂನು. ಧನಿಯಾ 3 ಸ್ಪೂನು, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯ, 1-1.25 ಸ್ಪೂನು ಜೀರಿಗೆ. ಆಮೇಲೆ ಒಂದು ಇಷ್ಟಪ್ಪ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು. ಹಾಂ, ಅದು ತೆಗೆದು ಬಿಡ್ತೀವಿ. ಬೆಲ್ಲ. ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು, ಉರಿಬೇಕು. ಹುರಿದ್ಬಿಟ್ಟು ಇದ್ರ ಜೊತೆ ಹಾಕಿ ರುಬ್ಕೊಂಡು, ಆಮೇಲೆ ಲಾಸ್ಟಲ್ಲಿ ಅಕ್ಕಿ ಹಾಕಿ ರುಬ್ಬಿ ಉಪ್ಪು ಹಾಕಿ ಅದಕ್ಕೆ ಹೊಳೆಯೋದು. ಇದನ್ನೆಲ್ಲ ಹುರ್ಕೊಂಡು ಆಮೇಲೆ ಅದನ್ನ ಪೇಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನ ತೆಂಗಿನಕಾಯಿ ಎಲ್ಲ ಪೇಸ್ಟ್ ಮಾಡಿಕೊಂಡು ಗಟ್ಟಿಗೆ ಮಾಡ್ಕೋಬೇಕು. ಸ್ವಲ್ಪ ತೋರಿಸ್ತೀನಿ ಇವಾಗ. ಸ್ಟಾರ್ಟ್ ಮಾಡೋಣ. ಸಾಕು. ಮೆಂತ್ಯ 1 ಸ್ಪೂನು, ಮೆಂತ್ಯ, ಸಾಸಿವೆ, ಬೇಳೆ, ಸ್ವಲ್ಪ ಕೆಂಪಗಾಗಬೇಕು ಉದ್ದಿನಬೇಳೆ. ಜೀರಿಗೆ 1/4 ಸ್ಪೂನು. 1/4 ಸ್ಪೂನ್ ಅಷ್ಟು ಅಷ್ಟೇ ಜೀರಿಗೆ. ಸ್ವಲ್ಪ ಕೆಂಪಾಗಬೇಕು. ಈ ಪತ್ರೊಡೆ ಯೂಶಲಿ ಯಾವ ಕಡೆ ರೀಜನಲ್ ಮಾಡ್ತಾರತ್ತೆ? ಇದು ಮಂಗಳೂರು, ಉಡುಪಿ, ಉತ್ತರ ಕರ್ನಾಟಕ ಎಲ್ಲ ಅಲ್ಲೇ ಅದೇ. ಉತ್ತರ ಕರ್ನಾಟಕ, ಕೋಸ್ಟಲ್ ಕರ್ನಾಟಕ, ಉತ್ತರ ಕರ್ನಾಟಕ ಅಲ್ಲೆಲ್ಲ ಇದನ್ನ ಮಾಡ್ತಾರೆ. ಯೂಶಲಿ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ, ಅಂದ್ರೆ ಬೆಂಗಳೂರು ಕಡೆ ಕಮ್ಮಿ. ಎಲ್ಲ ಕಡೆ ಕಾಮತ್ ಹೋಟ್ಲಲ್ಲಿ ಹೋದ್ರೆ ಸಿಗುತ್ತಾ? ಕರಾವಳಿ ಊಟ ಅಂದ್ರೆ ಸಿಗ್ತೈತಿ. ಕರಾವಳಿ ಸೈಡ್ ಅಲ್ಲಾದ್ರೆ ಸಿಗುತ್ತೆ. ಕರಾವಳಿ. ಸರಿ. ಓಕೆ. ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ಮೆತ್ತಗಾಗುತ್ತೆ, ಹಾಕಿದ್ರೆ ಮೆತ್ತಗಾಗುತ್ತೆ. ಸ್ವಲ್ಪ ಕೆಂಪಾಗಿದೆ ಸಾಕು, ಜಾಸ್ತಿ ಕಪ್ಪಾಗಬಾರ್ದು. ಬೆಲ್ಲನೂ ಹಾಕ್ತೆ. ಇವಾಗೇನು ಇದನ್ನು ಹುರ್ಕೋಬೇಕು? ಇದನ್ನು ಇಲ್ಲ, ಅದೇ ಸುಮ್ಮನೆ ಹಂಗೆ ಬೆಚ್ಚಗಾಗುತ್ತೆ, ಅದೇ ಮೆತ್ತಗಾಗುತ್ತೆ ಹುಣಸೆ ಹಣ್ಣು ಅಂತ. ರುಬ್ಬಕ್ಕೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ರುಬ್ಕೋಬೇಕಾ? ಈಗ ರುಬ್ಕೊಳ್ಳೋಣ. ಜಾಸ್ತಿ ಹಾಕ್ಬಾರ್ದ ಇದಕ್ಕೆ? ಇಲ್ಲ, ಜಾಸ್ತಿ ಹಾಕ್ಬಾರ್ದು, ಗಟ್ಟಿ ಇರಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿ ಅಲ್ಲ, ಇನ್ನು ನುಣ್ಣಗಾಗಬೇಕು. ನುಣ್ಣಗಾಗಬೇಕಾ? ಇನ್ನು ಸ್ವಲ್ಪ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ರುಚಿಗೆ ಎಷ್ಟು ರುಚಿಗೆ ಬೇಕಾದಷ್ಟು ಹಾಕ್ಕೋಬೋದು. ಬೆಲ್ಲ ಬೆಲ್ಲ ಆಮೇಲೆ ಅಕ್ಕಿ ಬೆಲ್ಲ ಉಪ್ಪೇಸ್ತೆ. ಇಂಗು ಸ್ವಲ್ಪ, ಇಂಗು ಮೇನ್ ಇದೇನಂಟ ಒಳ್ಳೆ ಸರಿ.
ಇರ್ಬೇಕಾ ಹಿಂಗೆ? ಹಿಂಗೆ ಗಟ್ಟಿ ಇರಬೇಕು. ಓಕೆ ಓಕೆ. ಸೊ ಎಲ್ಲ ಪದಾರ್ಥಗಳು ಹಾಕಿ ಮಿಕ್ಸಿಯಲ್ಲಿ ತೆಗೆದು ರುಬ್ಬೆತ್ತದಾಗಿ ನೋಡಿ ಹಿಂಗೆ ಕಾಣುತ್ತೆ. ಹಿಂಗೆ ಇರಬೇಕು. ಎಲ್ಲ ತಗೊಂಡು ಹಾಂ ಬಳಿಬೇಕು ಎಲೆಗೆ. ಓಕೆ. ಫುಲ್ ತೆಳ್ಳಗೆ ಬಳಿಬೇಕಾ? ಖಾರ ಅಂಟಬೇಕು. ಓಕೆ. ಚೆನ್ನಾಗಿ ಅಂಟುತ್ತೆ ಖಾರ. ಎಲ್ಲ ಎಲೆಗೂ ಬರಿಬೇಕು. ಎಲ್ಲ ಎಲೆಗೂ ಬರಿಬೇಕು. ಬಳಿಬೇಕು. ಅದನ್ನು ಹಿಂಗೆ ಹಾಕ್ಕೊಂಡು ಇನ್ನೊಂದು ಎಲೆ ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಅದಕ್ಕೂ ಬಳಿಬೇಕು. ಓಕೆ. ಓ ಅಂದ್ರೆ ಇದು ಈ ತರ ಎಲೆ ಮೇಲೆ ಹಾಕೊಂಡು ಹೋಗ್ತಾನೆ ಇರಬೇಕು. ಎಷ್ಟು ಒಂದು 5-6 ಎಲೆ ಹಾಕೋಬಹುದು ಒಂದು ಇದಕ್ಕೆ. ಓಕೆ. ನೋಡಿ ಇವಾಗ 5-6 ಎಲೆ. ಇನ್ನೊಂದು ಎಲೆ. ಓಕೆ. ಇದಕ್ಕೂ ಬಳಿಬೇಕು. ಒಂದು 5-6 ಎಲೆಗೆ ಈ ತರ ಮಸಾಲೆ ಜೊತೆ ಬೆಳೆದು ಆಮೇಲೆ ಅದನ್ನ ಕಟ್ ಮಾಡ್ಬೇಕಾ? ಇಲ್ಲ ತೋರಿಸ್ತೀನಿ. ಓಕೆ ಓಕೆ. ಇವಾಗ ಕಟ್ ಮಾಡಿಬಿಟ್ರೆ ಆಗೋಯ್ತಾ? ಇಲ್ಲ ಅದೇನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದಕ್ಕೆ ಅದಕ್ಕೂ ಬಳಿಯೋಣ. ಇವಾಗ ಇದನ್ನ ತಗೊಂಡು ಹಿಂಗೆ ಮಾಡಿಸ್ತೀವಿ. ಮಾಡಿಸ್ಬೇಕು ಹಿಂಗೆ. ಇವಾಗ ಇಲ್ಲಿ ಸ್ವಲ್ಪ ಬಳಿತೀವಿ. ಓಕೆ. ಇವಾಗ ಹಿಂಗಿದೆಯಲ್ಲ, ಇದನ್ನ ಟೈಟಾಗಿ ಹಿಂಗೆ ಸುತ್ತಬೇಕು, ರೋಲ್ ಮಾಡಬೇಕು. ಹಿಂಗೆ ಈ ಥರ ಮಡಚಬೇಕು, ಬರ್ದಂಗೆ. ಈ ಥರ ಮಡಚಬೇಕು. ಸರಿ. ಮಡಚ್ಬಿಟ್ಟು ಈ ತಟ್ಟೆಯಲ್ಲಿ ಇಡಬೇಕು. ತಟ್ಟೆಲಿ ಹಿಂಗೆ ಇಡಬೇಕಾ? ರೋಲ್ ಮಾಡಿ ಇಡ್ಬೇಕು ಇವಾಗ? ಮಾಡಬೇಕು. ಓಕೆ. ಒಂದಷ್ಟು ಮಾಡ್ತೀರಿ ಈಗ 10 ಜನ ತಿನ್ಬೋದು. ವೆರಿ ನೈಸ್. ಇದನ್ನು ಚೆನ್ನಾಗಿ ಪ್ರಾಪರಾಗಿ ಕುಕ್ ಮಾಡ್ಬೇಕಂತಂತೆ. ಹೌದು. ಎಷ್ಟೊತ್ತು ನಿಮಿಷ ಕುಕ್ ಮಾಡ್ಬೇಕಾ? ಸ್ಟೀಮಲ್ಲೇ ಇಡ್ಬೇಕಾ ಇದನ್ನ? ಹೌದು. ಹೀಗೆ ಇಟ್ಟಾಗಿ ಇದನ್ನ ಇಡ್ಬೇಕಾ ಇದನ್ನ? ಇಟ್ಬಿಟ್ಟು ಓಕೆ. ಇಡ್ಲಿ ಕುಕ್ಕರ್ ಮುಚ್ಚಬೇಕು. ಚೆನ್ನಾಗಿ ಹಬ್ಬಿನಲ್ಲೇ ಬೇಯಬೇಕು. ಓಕೆ. ಒಂದು 30 ನಿಮಿಷ ಆದ್ಮೇಲೆ ತೆಗಿಯೋದಾ? ಅದಾದ್ಮೇಲೆ ಬೇಕಾದ್ರೆ ಅದನ್ನ ಕಟ್ ಮಾಡಿ ಆಮೇಲೆ ತೋರಿಸ್ತೀನಿ. ರೌಂಡ್ ಎಣ್ಣೆ ಫ್ರೈ, ಡೀಪ್ ಫ್ರೈ ಮಾಡ್ಕೋಬಹುದು. ಡೀಪ್ ಫ್ರೈ ಕೂಡ ಮಾಡ್ಬೋದಾ? ಅದನ್ನ ಎತ್ಕೊಂಡು ಡೀಪ್ ಫ್ರೈ. ಓಕೆ. ಒಂದು 30 ನಿಮಿಷ ವೇಟ್ ಮಾಡೋಣ ಹಂಗಾದ್ರೆ. ಏನು ಇದನ್ನ ಬೆಳೆದೆಲ್ಲ ಹಾಕೊಂಡ್ಬಿಡೋದಾ ಹಿಂಗೆ? ಬೆಳೆ ಮಿಕ್ಕಿದೆ ಅಂತ ರೆಡಿನಾತೆ? ರೆಡಿ. ಓ ವಾ. ಪತ್ರೊಡೆ ರೆಡಿ. ಪತ್ರೊಡೆ ಚೆನ್ನಾಗಿ ಬೆಂದು ಹೋಗಿದೆ. ಮುದ್ದೆ ಆದಂಗೈತೆ. ಪತ್ರೊಡೆ ಸೂಪರ್ ಅತ್ತೆ. ರೆಡಿ. ಪತ್ರೊಡೆ ರೆಡಿ. ಇದೆ ತಿಸ್ತಾಂ ಫಸ್ಟ್. ಎಕ್ದಮ್ ಉಡುಪಿ ಸ್ಟೈಲಲ್ಲೇ ಸ್ಮೆಲ್ ಬರ್ತೈತೆ. ಉಡುಪಿ ಸ್ಟೈಲಲ್ಲಿ ಅದು ಹೋಟ್ಲಿಗೆ ಹೋದಾಗ ಅಲ್ಲಿ ಮಂಗಳೂರಲ್ಲಿ ಬರುತ್ತಲ್ಲ, ಸೇಮ್ ಸ್ಮೆಲ್ ಬರ್ತೈತೆ. ಚಾಕು ಇಲ್ಲಮ್ಮ? ದೊಡ್ಡದು ಕುಯ್ಬೇಕಾ ಇದು? ಹಿಂಗೆ ಪೆದ್ದದೈತೆ ಭಾಗ. ಚಾಕು ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕಾ? ಕಟ್ ಮಾಡಿ ಒಂದೊಂದು ಒಬ್ಬೊಬ್ರಿಗೆ ಕೊಡೋದು. ಪಸ ಆಯ್ಪಾಯ ಆರಲ್ಲಮ್ಮ. ಬಿಸಿ ಪತ್ರೊಡೆ. ಸೂಟ್ ತೆಲಿಸ್ತಾ ಉಂಟ್ಲೆ. ಲೇಯರ್ ಕಾಣಿಸ್ತಿದೆ. ಲೇಯರ್. ರೈಟ್. ಪತ್ರೋ ರೆಡಿ. ಸೂಪರ್. ಪತ್ರೊಡೆ ಇಲ್ಲಿ ಕಟ್ ಮಾಡು. ಕಟ್ ಮಾಡ್ತಾವ್ರೆ. ನೀನು ತಗೋ. ಫೀಡ್ಬ್ಯಾಕ್. ರಿಯಾಕ್ಷನ್. ಬಿಸಿ ಐತೆ. ಬಿಸಿ ಪತ್ರೊಡೆ ತಣ್ಣಗಾಗ್ಬೇಕಾ? ತಣ್ಣಗಾಗ್ಬೇಕು. ನಾವು ಬಿಸಿ ತಿಂತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಅಮ್ಮಿ ಹೆಂಗೈತೆ? ಚೆನ್ನಾಗೈತಪ್ಪ. ನಮ್ಗೆ ಹುಳಿ ಖಾರ ಎಲ್ಲ ಎಷ್ಟು ಚೆನ್ನಾಗೈತೆ. ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಆಗಿದೆಯಾ? ಚೆನ್ನಾಗಿದೆ. ಓಕೆ. ಪತ್ರೊಡೆ ಸೂಪರ್. ಪತ್ರೊಡೆ ಸೂಪರ್. ಪತ್ರೊಡೆ ಅತ್ತೆ ನೀನು ಟ್ರೈ ಮಾಡಿಲ್ಲ? ಟ್ರೈ ಮಾಡಿದೆ, ಸಾಕು. ನೀನು ತಿನ್ನೋ. ತಿನ್ನೋಣ. ಇದಾ? ಆರಲ್ಲ.
చల్లికోవాలి. ಟೇಸ್ಟ್ ಬರಲ್ಲ. ಚೆನ್ನಾಗಿದೆ. ಯೂಶಲಿ ಇದು ಉಡುಪಿ ಹೋಟೆಲ್ಲಿ ಮಾಡೋ ಅಡುಗೆ ಸ್ಮೆಲ್ ಆಗಲಿ ಒಂದು ಇದಾಗಲಿ ಅದೇ ಥರ ಫೀಲ್ ಆಗ್ತಾ ಇದೆ. ಸ್ಮೆಲ್ ಬರ್ತೈತೆ. ಸ್ಮೆಲ್ ಬರ್ತೈತೆ. లేదు ఇప్పుడు తీస్తా ఉన్నాను చూడు. ఇప్పుడు ఆర్ని సరిపోతుంది. అంత కరెక్ట్గా ఆర్ని ఇక్కడ పెడితే రైట్ 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 ఇట్లే ఉండేది అంతా. అది ఇది ఇది ఉన్నీళ్ళు ఎట్లేస్తారు చూడండి. సూపర్ సేపి సేపి ಪತ್ರೊಡೆ ನೋಡು ಪತ್ರೊಡೆ ಪತ್ರೊಡೆ ಹಿಂಗೆ ತಾನೇ ಇರೋದು. ಪತ್ರೊಡೆ